ಯೋಬನು 1ನೇ ಅಧ್ಯಾಯ 5ನೆಯ ವಾಕ್ಯ. ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಈ ವಾಕ್ಯದಲ್ಲಿ ಯೋಬನು ದೇವರ ವಿಷಯದಲ್ಲಿ ಎಷ್ಟು ಭಯಭಕ್ತಿಯಿಂದ ನಡೆದುಕೊಂಡನು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೋಬನಿಗೆ 10 ಮಂದಿ ಮಕ್ಕಳಿದ್ದರು. ಅದರಲ್ಲಿ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು. ಈ 7 ಕುಮಾರರು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿನ ಔತಣವನ್ನ ಏರ್ಪಡಿಸಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಔತಣ ಮಾಡಿ ಸಂತೋಷ ಪಡುತ್ತಾ ಇದ್ದರು. ಈ ರೀತಿಯಾಗಿ ಔತಣ ಮುಗಿದ ನಂತರ ಯೋಬನಾದರೂ ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನ ದೂಷಿಸಿ ಪಾಪ ಮಾಡಿರಬಹುದು ಎಂಬುದಾಗಿ ಅಂದುಕೊಂಡು ಅವರನ್ನ ಶುದ್ಧಪಡಿಸಿ ಅವರಿಗೋಸ್ಕರ ಹೋಮವನ್ನ, ದೇವರಿಗೆ ಯಜ್ಞವನ್ನ ಸಮರ್ಪಿಸಿ ಆ ಒಂದು ವಿಜ್ಞಾಪನೆಯನ್ನ, ಪಾಪ ಪರಿಹಾರವನ್ನ ಮಾಡುವಂತೆ ದೇವರ ಮುಂದೆ ಬೇಡುವಂತ ಕಾರ್ಯಗಳನ್ನ ನಿರಂತರವಾಗಿ ಕ್ರಮವಾಗಿ ಮಾಡುತ್ತಾ ಇದ್ದನೆಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಅಂದ್ರೆ ಇಲ್ಲಿ ಗಮನಿಸುವಾಗ ಹೊರಗಿನ ತೋರಿಕೆಗೆ ಅವರು ಏನು ಪಾಪ ಮಾಡದೇ ಇದ್ದರೂ ಕೂಡ ಒಂದು ವೇಳೆ ಅವರು ಹೃದಯದಿಂದ ದೇವರಿಗೆ ವಿರೋಧವಂತ ಕಾರ್ಯಗಳನ್ನು ಯೋಚಿಸಿರಬಹುದು, ದೇವರನ್ನ ದೂಷಿಸಿರಬಹುದೆಂಬುದಾಗಿ ಭಯಪಟ್ಟು ಇಲ್ಲ ಭಯಭಕ್ತಿಯಿಂದ ಯೋಬನು ಅವರ ವಿಷಯವಾಗಿ ಬಹಳ ಜಾಗರೂಕತೆಯಿಂದ ನಡೆದುಕೊಂಡು ಅವರಿಗೋಸ್ಕರ ಪಾಪ ಪರಿಹಾರ ಯಜ್ಞಗಳನ್ನ ಸಮರ್ಪಿಸುತ್ತಾ ಇದ್ದಾನೆ. ಅಂದ್ರೆ ಯೋಬನ ಯೋಚನೆಯು ಬರೀ ಹೊರಗಿನ ತೋರಿಕೆಗೆ ನಾವು ಚೆನ್ನಾಗಿದ್ದರೆ ಸಾಕು, ಪಾಪ ಮಾಡದೆ ಎಲ್ಲರ ಮುಂದೆ ನೀತಿವಂತರಾಗಿ ತೋರಿದರೆ ಸಾಕು ಎಂಬುದಾಗಿ ಅಲ್ಲ, ಬದಲಾಗಿ ಹೃದಯದಿಂದ ನಾವು ಒಳ್ಳೆಯವರಾಗಿರಬೇಕು. ನಮ್ಮ ಹೃದಯವನ್ನು ಪರೀಕ್ಷಿಸಿ ನೋಡುವಂತ ದೇವರ ಮುಂದೆ ನಾವು ಯಥಾರ್ಥರಾಗಿ ನೀತಿವಂತರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ಯೋಚಿಸಿ ಆ ಒಂದು ತೀರ್ಮಾನದಲ್ಲಿಯೇ ಕಾರ್ಯಗಳನ್ನು ಮಾಡುವುದನ್ನು ಗಮನಿಸಬಹುದಾಗಿದೆ. ಈ ಒಂದು ಕಾರಣದಿಂದಲೇ ದೇವರು ಯೋಬನ ವಿಷಯವಾಗಿ ಅಷ್ಟು ಹೆಚ್ಚಳಪಟ್ಟು ಅವನ ವಿಷಯವಾಗಿ ಆ ರೀತಿಯಾದ ಯಥಾರ್ಥವಂತನು ಭೂಲೋಕದಲ್ಲಿ ಯಾರೂ ಕೂಡ ಇಲ್ಲ ಎಂಬುದಾಗಿ ಸಾಕ್ಷಿಯನ್ನ ಕೊಡುತ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಕೆಲವೊಮ್ಮೆ ಹೊರಗಿನ ತೋರಿಕೆಗೆ ನಮ್ಮಲ್ಲಿ ಯಾವುದೇ ಪಾಪಗಳಿಲ್ಲದೆ ಇದ್ದರೆ ಸಾಕು, ಮನುಷ್ಯರ ಮುಂದೆ ನಾವು ಪಾಪಿಗಳೆಂಬುದಾಗಿ, ಕೊರತೆ ಉಳ್ಳವರೆಂಬುದಾಗಿ ತೋರಿ ಬರದೇ ಇದ್ದರೆ ಸಾಕೆಂಬುದಾಗಿ ಆಲೋಚಿಸಿ ಹೃದಯದಲ್ಲಾದರೂ ಬಹಳ ಕಶ್ಮಲಗಳನ್ನು, ಪಾಪಗಳನ್ನು ತುಂಬಿಕೊಂಡು ಯೋಚನೆಗಳೆಲ್ಲವೂ ಕೂಡ ಕೆಟ್ಟದ್ದಾಗಿರುವಂತೆ ಜೀವಿಸುತ್ತೇವೆ. ಆ ರೀತಿಯಾಗಿ ಜೀವಿಸುವಂಥದ್ದು ನಮ್ಮನ್ನೇ ನಾವು ವಂಚಿಸಿಕೊಳ್ಳುವಂಥ ಕಾರ್ಯ. ಕಾರಣ ಅದೆಲ್ಲ ಪಾಪಗಳು, ಅದೆಲ್ಲ ದೋಷಗಳು, ಹೃದಯದಲ್ಲಿರುವಂಥ ಎಲ್ಲ ಕಶ್ಮಲಗಳು ದೇವರ ಮುಂದೆ ಅಷ್ಟು ಸ್ಪಷ್ಟವಾಗಿ ಕಾಣುತ್ತಾ ಇದೆ. ಆದ್ದರಿಂದ ಯೋಬನಂತೆ ನಾವು ನಮ್ಮ ಹೃದಯವನ್ನು ಕೂಡ ಪರಿಶುದ್ಧವಾಗಿ ದೇವರಿಗೆ ಇಷ್ಟವಾಗುವ ಹಾಗೆ ಕಾದುಕೊಳ್ಳುವುದಕ್ಕೆ ಪ್ರಯಾಸ ಪಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಕಾರಣ ದೇವರು ನಮ್ಮ ಹೃದಯದಲ್ಲೇ ವಾಸ ಮಾಡುವಂಥದ್ದು. ನಮ್ಮ ಹೃದಯ ಪರಿಶುದ್ಧವಾಗಿಲ್ಲದೆ ಇದ್ದರೆ ಅದರಲ್ಲಿ ಎಲ್ಲ ವಿಧದ ಅಶುದ್ಧಗಳು, ಕಶ್ಮಲಗಳು ತುಂಬಿರುವುದಾದರೆ ದೇವರಲ್ಲಿ ವಾಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆತನು ಬಿಟ್ಟು ಹೋಗುತ್ತಾನೆ. ಆ ರೀತಿಯಾಗಿ ದೇವರು ಇಲ್ಲದೇ ಇರುವಂತಹ ಜೀವಿತವು ಎಂದಿಗೂ ಕೂಡ ಉದ್ಧಾರವಾಗಲಿಕ್ಕೆ, ಮೇಲೆ ಬರುವುದಕ್ಕೆ, ದೇವರ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಹೃದಯವನ್ನು ಬಹಳ ಜಾಗರೂಕತೆಯಿಂದ ಕಾದುಕೊಂಡು ಅದನ್ನು ಪರಿಶುದ್ಧಪಡಿಸಿಕೊಂಡು ಪ್ರತಿನಿತ್ಯವೂ ಕೂಡ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಆದ್ದರಿಂದ ಈ ದಿವಸಗಳಲ್ಲಿ ತೋರಿಕೆಗೆ ನಡೆದುಕೊಂಡು ಕಪಟತನದಲ್ಲಿ ಜೀವಿಸಿ ದೇವರನ್ನು ವಂಚಿಸುವುದಕ್ಕೆ ಸಾಧ್ಯವಿಲ್ಲ. ಅದು ನಿಮ್ಮನ್ನೇ ನೀವು ವಂಚಿಸಿಕೊಳ್ಳುವಂಥ ವಿಷಯವಾಗಿದೆ ಎಂಬುದನ್ನು ತಿಳಿದು ಆ ರೀತಿಯಾಗಿ ವಂಚಿಸಿಕೊಳ್ಳದೆ ಹೃದಯವನ್ನು ಶುದ್ಧಪಡಿಸಿಕೊಂಡು ದೇವರ ಮುಂದೆ ಯಥಾರ್ಥವಂತರಾಗಿ ಜೀವಿಸಿ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಯೋಬನ ಜೀವಿತದ ಮೂಲಕವಾಗಿ ನಾವು ಕಲಿತುಕೊಂಡ ಹಾಗೆ ಅವನಾದರಪ್ಪ ಹೊರಗಿನ ತೋರಿಕೆಯ ಪರಿಶುದ್ಧತೆಯನ್ನು ಮಾತ್ರ ಅಲ್ಲ, ಹೃದಯದಲ್ಲಿರುವಂಥ ಪರಿಶುದ್ಧತೆಯನ್ನು ಆಗ್ರಹಿಸಿ ನಿನ್ನ ಮುಂದೆ ಯಥಾರ್ಥವಂತನಾಗಿ ಅಪ್ಪ ಭಯಭಕ್ತಿಯುಳ್ಳವನಾಗಿ ನಡ್ಕೊಂಡ ಹಾಗೆ ನಾವು ಕೂಡ ನಡೆದುಕೊಳ್ಳುವುದಕ್ಕೆ ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ಹೊರಗಿನ ತೋರಿಕೆಗಲ್ಲ ಕರ್ತನೆ, ಮನುಷ್ಯರು ಮೆಚ್ಚಲಿ ಎಂಬುದಾಗಲ್ಲ ಕರ್ತನೆ,
ಇದ್ದಾನೆ ಅಪ್ಪ, ನಿನ್ನ ದೃಷ್ಟಿಯಲ್ಲಿ ನೀತಿವಂತರಾಗಿ, ಪರಿಶುದ್ಧರಾಗಿ, ಯಥಾರ್ಥರಾಗಿ, ಭಯಭಕ್ತಿಯುಳ್ಳವರಾಗಿ ಜೀವಿಸೋದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಯೇಸುವೆ. ಮತ್ತೊಮ್ಮೆ ಅಪ್ಪ, ನಿನ್ನ ರಕ್ತದಿಂದ ನಮ್ಮ ಪ್ರತಿಯೊಬ್ಬೊಬ್ಬರ ಹೃದಯವನ್ನು ತೊಳೆಯಬೇಕಾಗಿ, ಯೋಚನೆಗಳನ್ನು ತೊಳೆಯಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಯಾವುದೇ ಪಾಪದ ಯೋಚನೆಗಳು, ಕಾರ್ಯಗಳು ಅಪ್ಪ ನಮ್ಮನ್ನು ಹತ್ತಿಕೊಳ್ಳಬಾರದು, ನಮ್ಮನ್ನು ಮುಟ್ಟಬಾರದು. ಯೇಸುವಿನ ನಾಮದಲ್ಲವುಗಳು ನೀಗಿ ಹೋಗಲಿ ಅಪ್ಪ. ತಂದೆಯೇ, ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನೀನಪ್ಪ ನಮ್ಮ ಹೃದಯದಲ್ಲಿ ವಾಸ ಮಾಡುತ್ತಾ ಅರಸನಂತೆ ಆಳ್ವಿಕೆ ಮಾಡುತ್ತಾ ಅಪ್ಪ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ಘನಪಡಿಸು ಕರ್ತನೆ. ನೀನು ಆಳ್ವಿಕೆ ಮಾಡಿ ಆಶೀರ್ವದಿಸು ಕರ್ತನೆ. ನಿನ್ನ ಅರ್ಥವಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.